ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜಣ್ಣ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜಣ್ಣ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜಣ್ಣ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ
ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜನ್ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜನ್ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜನ್ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾದಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ಇದೀಗ ಕುರ್ಚಿ ಕದನದ ನಡುವೆ ಸ್ಫೋಟಕ ಬೆಳವಣಿಗೆ ಒಂದು ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರನ್ನ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಡಿಕೆಶಿಯ ರಾಜಣ್ಣ ನಡೆ ಅಚ್ಚರಿಗೆ ಬೆಳವಣಿಗೆ ಕಾರಣವಾಗಿದ್ದು, ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂತಹ ಕೆಎನ್ ರಾಜಣ್ಣ ಸದಾ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾನೇ ಇದ್ದಿದ್ರು, ಮಾತಾಡ್ತಾನೆ ಇದ್ರು. ಒಂದು ವೇಳೆ ಡಿಕೆ ಸಿಎಂ ಆದ್ರೆ ನಾನು ಸಚಿವನಾಗಲ್ಲ ಅಂತಂದಿದ್ದು, ಇದೀಗ ನೋಡಿದ್ರೆ ಇಬ್ಬರು ಪರಸ್ಪರ ಮೀಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಖಾಸಗಿಯ ರಹಸ್ಯ ಭೇಟಿ. ಒಂದು ಕಡೆ ಸಿಎಂ ಬಣದಲ್ಲಿ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿರತಕ್ಕಂಥವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಸಾಕಷ್ಟು ಅನುಭವಗಳಿರತಕ್ಕಂತಹ ರಾಜಕೀಯ ನಾಯಕ ಅಂತ ಹೇಳಬಹುದು. ಇಂಥದ್ರಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಅತ್ಯಾಪ್ತ ಕೆಎನ್ ರಾಜನ್ ಅವರು ಸಡನ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ.